ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಚಾನಲ್. ನೀವೀಗ ಪ್ರೀತಿ ಮಾಡ್ತಾ ಇರುವಂಥ ವ್ಯಕ್ತಿ ನಿಜವಾಗ್ಲೂ ನಿಮ್ಮ ಸೋಲ್ಮೇಟ್ ಆಗಿದ್ದಾರಾ, ಅಥವಾ ಕೇವಲ ಕರ್ಮದ ಬಂಧನದಿಂದ ನಿಮ್ಮ ಜೀವನಕ್ಕೆ ಬಂದಿರುವಂಥ ಒಬ್ಬ ಕಾರ್ಮಿಕ್ ಪಾರ್ಟ್ನರ್ ಆಗಿದ್ದಾರಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಒಬ್ಬ ವ್ಯಕ್ತಿನ ಭೇಟಿಯಾದ ಕ್ಷಣದಿಂದಲೇ ವಿಚಿತ್ರವಾದ ಒಂದು ಆಕರ್ಷಣೆ, ಅವರನ್ನು ಮರೆಯೋಕ್ಕಾಗದೇ ಇರುವಂಥ ಒಂದು ಭಾವನೆಗಳು, ಮತ್ತೆ ಮತ್ತೆ ಅವ್ರ ಬಗ್ಗೆ ಯೋಚನೆ ಮಾಡುವಂಥದ್ದು, ಇದೆಲ್ಲ ಕೂಡ ಸೋಲ್ಮೇಟ ಲಕ್ಷಣಗಳ ಅಥವಾ ಕಾರ್ಮಿಕ್ ರಿಲೇಷನ್ಶಿಪ್ ಸಂಕೇತಗಳ ಅನ್ನೋದನ್ನು ನೋಡೋಣ. ಕೆಲವೊಂದು ಸಲ ನಾವು ಪ್ರೀತಿ ಅಂತ ಅಂದ್ಕೊಂಡಿರುವಂಥ ಸಂಬಂಧಗಳು ನಮ್ಮ ಜೀವನಕ್ಕೆ ಒಂದು ಪಾಠ ಕಲಿಸೋದಕ್ಕೆ ಮಾತ್ರ ಬರುತ್ತವೆ. ಆದರೆ ಕೆಲವೊಂದು ಸಂಬಂಧಗಳು ನಮ್ಮ ಆತ್ಮದ ಜೊತೆ ಆಳವಾದ ಸಂಪರ್ಕವನ್ನು ಹೊಂದಿರುತ್ತೆ. ಹಾಗಾದರೆ ನಿಮ್ಮ ಸಂಬಂಧ ಯಾವ ರೀತಿದು ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳಿಬೋದು. ನಿಮಗೆ ಸಿಕ್ಕಿರುವಂಥ ವ್ಯಕ್ತಿ ನಿಮ್ಮ ಜೀವನ ಸಂಗಾತಿಯಾಗುವಂಥ ಸಾಧ್ಯತೆ ಇದೆಯಾ, ಅಥವಾ ಅವರು ನಿಮ್ಮ ಆತ್ಮದ ಜೊತೆ ವಿಶೇಷ ಸಂಪರ್ಕ ಹೊಂದಿದ್ದಾರಾ, ಅಥವಾ ಈ ಸಂಬಂಧ ಕೇವಲ ಒಂದು ಕರ್ಮದ ಚಕ್ರ ಅಂದರೆ ಕಾರ್ಮಿಕ್ ಸೈಕಲನ್ನು ಪೂರ್ತಿ ಮಾಡೋದಕ್ಕೆ ಬಂದಿರೋವಂಥದ್ದನ್ನು ಅನ್ನೋದನ್ನ ತಿಳಿಯೋಣ. ಈ ಒಂದು ರೀಡಿಂಗ್ ಕೊನೆಯವರೆಗೂ ನೋಡಿ, ಏಕೆಂದರೆ ಕಾರ್ಡ್ಗಳು ನಿಮ್ಮ ಸಂಬಂಧದ ಬಗ್ಗೆ ನೀವು ನಿರೀಕ್ಷೆ ಮಾಡದೇ ಇರುವಂಥ ಕೆಲವೊಂದು ಸತ್ಯಗಳನ್ನು ಹೇಳಬಹುದು. ಕೆಲವೊಂದು ಸಲ ನಾವು ಕೇಳೋದಕ್ಕೆ ಇಷ್ಟಪಡದೇ ಇರುವಂಥ ಉತ್ತರಗಳು ಕೂಡ ನಮ್ಮ ಜೀವನದಲ್ಲಿ ಬರಬಹುದು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆಗುವಂಥ ಒಂದು ಭಾಗವನ್ನು ಮಾತ್ರ ಸ್ವೀಕರಿಸಿ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ಸ್ಕ್ರೀನಲ್ಲಿ ಕಾಣೋ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಈಗ ಕ್ಷಣಕಾಲ ಕಣ್ಣು ಮುಚ್ಚಿ ಯೂನಿವರ್ಸ್ನಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೀವು ಪ್ರೀತಿ ಮಾಡ್ತಿರುವಂಥ ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಆಗಿದ್ದಾರಾ, ಕಾರ್ಮಿಕ್ ಪಾರ್ಟ್ನರ್ ಆಗಿದ್ದಾರಾ ಅಂತ ತಿಳಿಸೋದಕ್ಕೆ, ಯಾವ ರೀತಿಯ ಒಂದು ಪಾರ್ಟ್ನರ್ ನಿಮ್ಮ ಜೀವನದಲ್ಲಿದ್ದಾರೆ ಅನ್ನೋದನ್ನು ತಿಳಿಸೋದಕ್ಕೆ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇಲ್ಲಿ 6 ಕಾರ್ಡ್ ಕಾಣ್ತಿದೆಯಲ್ಲ, 6ರಲ್ಲಿ ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಬರ್ತಾ ಇರುವಂಥ ಆಲ್ರೆಡಿ ಬಂದಿರುವಂಥ ಒಂದು ಪಾರ್ಟ್ನರ್ ಯಾವ ರೀತಿ ಪಾರ್ಟ್ನರ್ ಅಂತ ನೋಡೋದಾದರೆ, ನಿಮ್ಮ ಪಾರ್ಟ್ನರ್ ತುಂಬ ಪರ್ಫೆಕ್ಟ್ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ನಿಜವಾದ ಸೋಲ್ಮೇಟ್ ಸಂಬಂಧಗಳು ಕೂಡ ಯಾವಾಗಲೂ ಸಿನಿಮಾ ಕಥೆಗಳ ಥರ ಇರೋದಿಲ್ಲ. ಒಬ್ಬ ವ್ಯಕ್ತಿ ಸಣ್ಣ ಪುಟ್ಟ ಕೊರತೆಗಳು ಇದ್ದೇ ಇರುತ್ತೆ, ಮತ್ತು ಭಿನ್ನಾಭಿಪ್ರಾಯಗಳು ಅಷ್ಟೇ ಅಲ್ಲದೆ ಕೆಲವೊಂದು ಸವಾಲುಗಳು ನಿಮ್ಮ ಸಂಬಂಧಗಳಲ್ಲಿ ಇರೋದನ್ನು ನಾವು ನೋಡ್ತೀವಿ. ನಿಮ್ಮ ಸೋಲ್ಮೇಟ್ ಅಲ್ಲ ಅಂತ ಅರ್ಥ ಅಲ್ಲ. ಈ ರೀತಿಯೆಲ್ಲ ತೊಂದರೆಗಳು ಬಂದಿದೆ ಅಂದರೆ ಕೆಲವೊಂದು ಸಲ ಸೋಲ್ಮೇಟ್ಗಳು ಕೂಡ ನಮ್ಮ ಬೆಳವಣಿಗೆಗಾಗಿ ನಮ್ಮ ವೀಕ್ನೆಸ್ ಏನಿದೆ ಅದನ್ನು ತೋರಿಸ್ತಾ ಹೋಗ್ತಾರೆ. ಆದರೆ ನೀವು ಆ ವ್ಯಕ್ತಿಯನ್ನು ಬದಲಾಯಿಸಬೇಕು, ಸರಿ ಮಾಡಬೇಕು. ಅವರಿಂದ ತುಂಬ ನೋವನ್ನು ಅನುಭವಿಸ್ತಾ ಇದ್ರೂ ಅವರನ್ನು ಬಿಡೋಕ್ಕೆ ಆಗ್ತಾ ಇಲ್ಲ ಅಂದಾಗ ಮಾತ್ರ ಆ ಒಂದು ಕಾರ್ಮಿಕ್ ಸಂಬಂಧ ಅನ್ನೋದನ್ನು ನಾವು ನೋಡ್ತೀವಿ. ಈ ವ್ಯಕ್ತಿ ಕಂಪ್ಲೀಟಾಗಿ ಒಂದು ಪರ್ಫೆಕ್ಟ್ ವ್ಯಕ್ತಿಯಲ್ಲ ನಿಮಗೆ ಸಿಕ್ಕಿರುವಂಥವರು. ಸಣ್ಣ ಪುಟ್ಟ ಕೊರತೆಗಳು ಎಲ್ಲರಲ್ಲೂ ಇರುತ್ತೆ, ನಮ್ಮಲ್ಲೂ ನಿಮ್ಮಲ್ಲೂ ಇರುತ್ತೆ. ಹಾಗಾಗಿ ಈ ಸಂಬಂಧ ನಿಮಗೆ ಶಾಂತಿ, ಬೆಳವಣಿಗೆ ಮತ್ತು ನಿಜವಾದ ಸಂತೋಷ ನೀಡ್ತಾ ಇದೆಯಾ ಅನ್ನೋದನ್ನು ಮೊದಲು ಗಮನ ಇಟ್ಟು ನೋಡಿ. ಈ ಉತ್ತರನೇ ಅವರು ನಿಮ್ಮ ಸೋಲ್ಮೇಟ್ ಆಗಿದ್ದಾರಾ ಅಥವಾ ಕೇವಲ ಕಾರ್ಮಿಕ್ ಪಾರ್ಟ್ನರ್ ಆಗಿದ್ದಾರಾ ಅನ್ನೋದನ್ನು ನಿಮಗೆ ತಿಳಿಸೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರೋರಿಗೆ ನಿಮ್ಮ ಪಾರ್ಟ್ನರ್ ಯಾವ ರೀತಿ ಪಾರ್ಟ್ನರ್ ಅಂತ ನೋಡೋದಾದರೆ, ಇದೊಂದು ಕಾರ್ಮಿಕ್ ಪಾರ್ಟ್ನರ್ ಅಂತ ಕಾಣಿಸ್ತಾ ಇದೆ. ಅಂದರೆ ಈ ಸಂಬಂಧದಲ್ಲಿ ಹಿಂದಿನ ಜನ್ಮದ ಒಂದು ಪ್ರಭಾವ ತುಂಬ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ವಿವರಿಸೋಕ್ಕೆ ಆಗದೇ ಇರುವಂಥ ಒಂದು ಅಟ್ರಾಕ್ಷನ್ ಇದೆ. ಮತ್ತೆ ಮತ್ತೆ ಜಗಳ ಆಗ್ತಾ ಇರುತ್ತೆ. ಬಿಡಬೇಕು ಅವರನ್ನು ಅಂತ ಪ್ರಯತ್ನ ಮಾಡಿದ್ರೂ ಕೂಡ ದೂರವಾಗಲಾರ್ದಂಥ ಒಂದು ಪರಿಸ್ಥಿತಿಲಿ ಇದ್ದರೆ ಅದು ಖಂಡಿತವಾಗ್ಲೂ ಕಾರ್ಮಿಕ್ ಕನೆಕ್ಷನ್ ಅಂತ ನೋಡಬಹುದು. ಈ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಕೇವಲ ಪ್ರೀತಿಗಾಗಿ ಬಂದಿರೋಂಥರಲ್ಲ. ಕೆಲವೊಂದು ಪೂರ್ತಿ ಆಗದೇ ಇರುವಂಥ ಕೆಲವೊಂದು ಲೆಸನ್ಗಳೇನಿದೆ, ಮತ್ತು ಎಮೋಷ್ನಲಿ ಒಂದು ಆಗಿರುವಂಥ ಗಾಯಗಳೇನಿದೆ, ಕಾರ್ಮಿಕ್ ಸೈಕಲ್ ಏನಿದೆ ಅದನ್ನು ಪೂರ್ತಿ ಮಾಡೋದಕ್ಕೆ ಅಂತಲೇ ಬಂದಿರುವಂಥವ್ರು. ಆದರೆ ಈ ಕಾರ್ಡ್ ಯಾವಾಗಲೂ ಒಂದು ನೆಗೆಟಿವ್ ಮೀನಿಂಗನ್ನು ಕೊಡೋದಿಲ್ಲ. ಇದು ಹಳೆ ಕರ್ಮಗಳನ್ನು ಕ್ಲೀನ್ ಮಾಡಿ ಒಂದು ಆರೋಗ್ಯಕರವಾಗಿರುವಂಥ ಒಂದು ಜೀವನವನ್ನು ಸೃಷ್ಟಿ ಮಾಡಬೇಕು ಅನ್ನೋದಕ್ಕೋಸ್ಕರ ಬಂದಿರುವಂಥದ್ದಾಗಿರುತ್ತೆ. ಈ ಸಂಬಂಧದಲ್ಲಿ ಪ್ರೀತಿ ಮಾತ್ರ ಅಲ್ಲ, ಕರ್ಮನೂ ಕೆಲಸ ಮಾಡ್ತಾ ಇದೆ. ಈಗ ಆತ್ಮದ ಬೆಳವಣಿಗೆಗೆ ಏನೇನೆಲ್ಲ ಅಡ್ಡಿ ಆಗಿದೆ ಅಲ್ವಾ, ಹಳೆಯ ಬಂಧನಗಳಾಗಿರ್ಬೋದು ಅಥವಾ ಭಾವನೆಗಳಾಗಿರ್ಬೋದು, ಅದೆಲ್ಲದನ್ನು ಕೂಡ ಬಿಟ್ಟು ಮುಂದೆ ಹೋಗುವಂಥ ಸಮಯ ಈಗ ನಿಮಗೆ ಬಂದಿರುವಂಥದ್ದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ, ನಿಮಗೆ ಯಾವ ರೀತಿಯ ಒಂದು ಪಾರ್ಟ್ನರ್ ಸಿಕ್ಕಿದ್ದಾರೆ ಅಥವಾ ಸಿಗಬಹುದು ಅನ್ನೋದನ್ನು ಮೂರನೇ ಕಾರ್ಡನ್ನ ನೋಡ್ತಾ ಅರ್ಥ ಮಾಡ್ಕೊಳ್ಳೋಣ. ನಿಮಗೆ ಸಿಕ್ಕಿರುವಂಥ ಒಬ್ಬ
ಪಾರ್ಟ್ನರ್, ಸೋಲ್ಮೇಟ ಅಥವಾ ಕಾರ್ಮಿಕ್ ಪಾರ್ಟ್ನರ ಅಂತ ನೋಡೋದಾದರೆ ಎಲ್ಲ ಉತ್ತರಗಳು ಈಗಲೇ ಸಿಗಬೇಕು ಅಂತ ಒತ್ತಾಯ ಮಾಡೋದಕ್ಕೆ ಹೋಗಬೇಡಿ. ಸಮಯನೇ ಈ ಸಂಬಂಧದಲ್ಲಿ ನಿಜವಾದ ಉದ್ದೇಶ ಏನು ಅನ್ನೋದನ್ನು ನಿಮಗೆ ತಿಳಿಸುತ್ತೆ. ಬಹುಶಃ ನೀವೀಗ ಇವರು ನನ್ನ ಸೋಲ್ಮೇಟ ಅಥವಾ ಕಾರ್ಮಿಕ್ ರಿಲೇಷನ್ಶಿಪ್ಪಾ ಅಂತ ತಿಳಿಯೋದಕ್ಕೆ ತುಂಬ ಒಂದು ಆತುರದಲ್ಲಿರ್ಬೋದು. ಆದರೆ ಈ ಕಾರ್ಡ್ ಹೇಳೋದು ಕೆಲವೊಂದು ಸಂಬಂಧಗಳ ಸತ್ಯ ನಿಧಾನವಾಗಿ ಗೊತ್ತಾಗುತ್ತೆ. ಆತುರದಿಂದ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಖಂಡಿತ ಒಳ್ಳೆಯದಂತೂ ಆಗೋದಿಲ್ಲ. ಸಮಯಕ್ಕೆ ತನ್ನ ಕೆಲಸ ಮಾಡೋದಕ್ಕೆ ಅವಕಾಶ ನೀಡಿ. ಒಬ್ಬ ಸೋಲ್ಮೇಟ್ ನಿಮ್ಮ ಜೀವನದಲ್ಲಿ ಸರಿಯಾದ ಸಮಯದಲ್ಲಿ ಖಂಡಿತ ಬರ್ತಾರೆ. ಅದರಿಂದ ನಿಮ್ಮ ಜೀವನದಲ್ಲಿ ಸ್ಟೆಬಿಲಿಟಿ ಆಗಿರ್ಬೋದು, ಒಂದು ಡೆವಲಪ್ಮೆಂಟ್ ಮತ್ತು ಪೀಸ್ಫುಲ್ನೆಸ್ ಅನ್ನೋದನ್ನು ಖಂಡಿತ ಅವರು ತರ್ತಾರೆ. ಕಾರ್ಮಿಕ್ ಪಾರ್ಟ್ನರ್ ಕೂಡ ಸರಿಯಾದ ಸಮಯದಲ್ಲೇ ಬರ್ತಾರೆ. ಆದರೆ ಅವರು ನಿಮ್ಮನ್ನು ಒಂದು ಪಾಠದ ಕಲಿಸಿ ನಿಮ್ಮಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಈಗಲೇ ಅವರು ಕಾರ್ಮಿಕ ಸೋಲ್ಮೇಟ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಸಮಯನ ನಂಬಿ ನಿಮಗೆ ತಿಳಿಬೇಕಾಗಿರೋ ಸತ್ಯ ಸರಿಯಾದ ಸಮಯದಲ್ಲಿ ತಿಳಿಯುತ್ತೆ. ಯಾವುದೇ ಸಂಬಂಧವನ್ನು ಕೂಡ ಬಲವಂತಪಡಿಸೋದಕ್ಕೆ ಹೋಗಬೇಡಿ ಮತ್ತು ಆತುರವಾಗಿ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಳೋಕೆ ಹೋಗಬೇಡಿ. ನಿಮ್ಮಿಬ್ಬರ ನಡುವೆ ಇರುವಂಥ ಒಂದು ದೈವಿಕ ಸಂಪರ್ಕ ಏನಿದೆ ಇದು ಖಂಡಿತವಾಗಲಿ ಆಗಿರುವಂಥದ್ದು. ಆದರೆ ಅದು ಸೋಲ್ಮೇಟ್ ಆಗಿದೆಯಾ, ಕಾರ್ಮಿಕ ಆಗಿದೆಯಾ ಅನ್ನೋದನ್ನು ಈಗ ನಿರ್ಧಾರ ಮಾಡುವಂಥ ಸಮಯ ಅಲ್ಲ ಅಂತ ಯೂನಿವರ್ಸ್ ನಿಮಗೆ ಹೇಳ್ತಾ ಇದೆ. ಇನ್ನೂ ಕೆಲವು ಘಟನೆಗಳು, ಅನುಭವಗಳ ಮೂಲಕ ನಿಮಗೆ ಯೂನಿವರ್ಸ್ ಉತ್ತರನ ಖಂಡಿತ ನೀಡುತ್ತೆ ಅವರು ಯಾವ ರೀತಿಯಾದಂಥ ವ್ಯಕ್ತಿ ಅಂತ. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಕಾರ್ಮಿಕ್ ಪಾರ್ಟ್ನರ್ ಅಂದರೆ ಯಾರು, ಕಾರ್ಮಿಕ್ ಡೆಪ್ಟನ್ನು ನೀವು ಕ್ಯಾರಿ ಮಾಡಿದ್ದೀರಾ ಇಲ್ಲ ಅಂತ. ಇನ್ ಕೇಸ್ ನಿಮ್ಗೆ ಏನಾದರೂ ತುಂಬ ಕಷ್ಟಗಳನ್ನು ನೀವು ಪಡ್ತಾ ಇದ್ದೀರಾ, ನೀವೇನೂ ತಪ್ಪು ಮಾಡಿಲ್ಲ ಅನ್ನೋದಾಗಿದ್ದರೆ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಉಪಯೋಗ ಮಾಡಬಹುದು. ಇದು ನಿಮ್ಮಲ್ಲಿ ಏನಾದರೂ ಕಾರ್ಮಿಕ್ ಡೆಪ್ಟ್ಸ್ ಇದ್ದರೆ, ಕಾರ್ಮಿಕ್ ನಂಬರ್ ಇದ್ದರೆ ಖಂಡಿತವಾಗ್ಲೂ ಆ ಒಂದು ಸಮಸ್ಯೆಯನ್ನು, ಪೂರ್ವಜನ್ಮದಿಂದ ಬಂದಿರುವಂಥ ಕರ್ಮದ ಫಲಗಳೇನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಿಮಗೆ ಪೂರ್ತಿಯಾಗಿ ರಕ್ಷಣೆಯನ್ನು ಕೂಡ ಕೊಡುತ್ತೆ. 7 ಚಕ್ರಗಳಿಗೆ ಸಂಬಂಧಪಟ್ಟಂಥ ಕ್ರಿಸ್ಟಲ್ಗಳನ್ನು ಹಾಕಿರೋದ್ರಿಂದ ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಬ್ಲಾಕೇಜಸ್ ಇದ್ದರೆ, ಮನಿ ಬ್ಲಾಕೇಜಸ್ ಆಗಿರ್ಬೋದು, ರಿಲೇಷನ್ಶಿಪ್ ಬ್ಲಾಕೇಜಸ್ ಆಗಿರ್ಬೋದು, ಏನೆಲ್ಲ ಒಂದು ಬ್ಲಾಕೇಜಸ್ ಇದೆ ಅದನ್ನು ರಿಮೂವ್ ಮಾಡೋದಕ್ಕೆ ತುಂಬಾ ಇದು ಸಹಾಯ ಮಾಡುತ್ತೆ. ಎಲ್ಲ ಒಂದು ತೊಂದರೆಗಳನ್ನು ನಿಮ್ಮ ಜೀವನದಲ್ಲಿ ನಿವಾರಣೆ ಮಾಡಿ ನಿಮ್ಮ ಜೀವನದಲ್ಲಿ ಪ್ರಗತಿ ಬರೋ ರೀತಿ ಖಂಡಿತ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟಿಂದ ನೀವು ಸಹಾಯವನ್ನು ಪಡ್ಕೋಬೋದಾಗಿದೆ. ಅಷ್ಟೇ ಅಲ್ಲದೆ ಇದರಲ್ಲಿ ನಿಮ್ಮ ಜಾತಕದ ಪ್ರಕಾರ ನಿಮ್ಮ ರಾಶಿ, ನಕ್ಷತ್ರ ಮತ್ತು ಲಗ್ನ ಏನಿದೆ ಇದಿಷ್ಟಕ್ಕೂ ಸೇರಿ ಒಂದು ಒಳ್ಳೆಯ ಕ್ರಿಸ್ಟಲ್ಗಳನ್ನು ಹಾಕಿರ್ತೀವಿ. ಅಷ್ಟೇ ಅಲ್ಲದೆ ನ್ಯೂಮರಾಲಜಿ ಪ್ರಕಾರ ಅಂದರೆ ಸಂಖ್ಯಾಶಾಸ್ತ್ರದಲ್ಲಿ ಒಂದು 5 ಕ್ರಿಸ್ಟಲ್ಗಳು ನಿಮಗೆ ಸರಿ ಹೊಂದೋ ರೀತಿ ಬರುತ್ತೆ. ಅದನ್ನು ಕೂಡ ಇದರಲ್ಲಿ ನಾವು ಹಾಕಿರ್ತೀವಿ. 4ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಯಾವ ರೀತಿಯ ಪಾರ್ಟ್ನರ್ ಇದ್ದಾರೆ ಅಂತ ನೋಡೋದಾದರೆ, ಈ ಒಂದು ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿರುವಂಥರ ಆಗಿರ್ಬೋದು ಅಥವಾ ಬರುವಂಥರ ಆಗಿರ್ಬೋದು, ಕೇವಲ ಪ್ರೀತಿ ಅಥವಾ ಸಂಬಂಧಕ್ಕಾಗಿ ಬಂದಿಲ್ಲ ಅನ್ನೋದನ್ನು ಈ ಕಾರ್ಡ್ ನಿಮಗೆ ಸೂಚನೆಯನ್ನು ಕೊಡ್ತಾ ಇದೆ. ಅವರು ನಿಮ್ಮ ಆತ್ಮದ ಬೆಳವಣಿಗೆ ಮತ್ತು ಪರಿವರ್ತನೆ, ಅಂದರೆ ಹೇಗೆ ಈ ಒಂದು ಲಾರ್ವಾ ಬಟರ್ಫ್ಲೈ ಆಗುತ್ತಲ್ವ ಆ ರೀತಿ ನಿಮ್ಮನ್ನು ನೀವು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳೋದಕ್ಕೆ ಇವರು ಒಂದು ರೀಸನ್ ಆಗಿರ್ತಾರೆ. ಈ ಸಂಬಂಧದ ಮೂಲಕ ನೀವು ನಿಮ್ಮ ಬಗ್ಗೆ ಹೊಸ ಸತ್ಯಗಳೇನಿದೆ ಅದನ್ನು ಅರ್ಥ ಮಾಡ್ಕೊಳ್ತೀರಾ. ಹಳೆಯ ಭಯಗಳೆಲ್ಲ ಬಿಟ್ಟು ಮತ್ತು ಯಾವುದಾದ್ರೂ ಒಂದು ಟ್ರಾಮಟೈಸ್ ಆಗಿರುವಂಥ ಒಂದು ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆದಿದ್ರೆ ಅದೆಲ್ಲದನ್ನು ಬಿಟ್ಟು ಮುಂದೆ ಹೋಗೋದಕ್ಕೆ ಇವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಕೆಲವೊಂದು ಸಲ ಸೋಲ್ಮೇಟ್ಗಳು ನಮ್ಮ ಆತ್ಮವನ್ನು ಒಂದು ಒಳ್ಳೆ ಸ್ಟೇಜ್ಗೆ ತಗೊಂಡು ಹೋಗೋದಕ್ಕೆ ಕೂಡ ಸಹಾಯ ಮಾಡ್ತಾ ಇರ್ತಾರೆ. ಅದೇ ರೀತಿ ಕಾರ್ಮಿಕ್ ಪಾರ್ಟ್ನರ್ಗಳು ಕೂಡ ಒಂದು ಕೆಟ್ಟದಾಗಿ ನಮ್ಮ ಜೊತೆ ಬಿಹೇವ್ ಮಾಡಿದ್ರು ಕೂಡ ಒಂದು ಒಳ್ಳೆಯ ಪಾಠಗಳನ್ನು ನಮಗೆ ಕಲಿಸಿ ನಮ್ಮನ್ನು ಬದಲಾಯಿಸಿ ಮುಂದೆ ಹೋಗ್ತಾರೆ. ಅದರಿಂದ ಈ ಕಾರ್ಡ್ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅವರು ಯಾರು ಅನ್ನೋದ್ರ ಮೇಲಲ್ಲ, ಈ ಸಂಬಂಧ ನನ್ನನ್ನು ಹೇಗೆ ಬದಲಾಯಿಸ್ತಾ ಇದೆ ಅನ್ನೋದ್ರ ಮೇಲೆ ಆಗಿದೆ. ಈ ಸಂಬಂಧ ನಿಮ್ಮ ಆತ್ಮದ ಬೆಳವಣಿಗೆಗೆ ಒಂದು ತುಂಬ ಇಂಪಾರ್ಟೆಂಟ್ ಆಗಿರೋ ಚಾಪ್ಟರ್ ಆಗಿದೆಯಾ, ಬದಲಾವಣೆಗಳನ್ನು ಭಯಪಡದೆ ಸ್ವೀಕಾರ ಮಾಡಬೇಕಾಗಿದೆ ನೀವು. ಯಾಕೆಂದರೆ ನಿಮ್ಮ ಆತ್ಮದ ಒಂದು ಹೊಸ ಮಟ್ಟಕ್ಕೆ ಹೋಗ್ತಾ ಇರೋದನ್ನು ಈ ಕಾರ್ಡ್ ನಿಮಗೆ ಸೂಚಿಸ್ತಾ ಇದೆ. ಸಾಮಾನ್ಯವಾಗಿ ಆತ್ಮದ ಬೆಳವಣಿಗೆ ಮತ್ತು ಒಂದು ಆಳವಾದ ಆತ್ಮೀಯ ಸಂಪರ್ಕವನ್ನು ಈ ಕಾರ್ಡ್ ತೋರಿಸ್ತಾ ಇರೋದು. ಅಂದರೆ ನಿಮ್ಮ ಲೈಫಲ್ಲಿ ಇರುವಂಥವರು ಒಬ್ಬ ಸೋಲ್ಮೇಟ್ ಎನರ್ಜಿ ಅನ್ನೋದನ್ನು ಇಲ್ಲಿ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಆದರೆ ಯಾವ ರೀತಿಯ ಸಂಪರ್ಕ ಆಗಿದ್ರೂ ಕೂಡ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ತರ್ತಾರೆ ಅನ್ನೋದು ಖಂಡಿತವಾಗ್ಲೂ ಸ್ಪಷ್ಟವಾಗಿ ಕಾಣ್ತಾ ಇದೆ.
5ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಸಿಗ್ತಾ ಇರುವಂಥ ಒಬ್ಬ ಪಾರ್ಟ್ನರ್ ಯಾವ ರೀತಿ ಪಾರ್ಟ್ನರ್ ಆಗಿದ್ದಾರೆ? ಆಲ್ರೆಡಿ ಸಿಕ್ಕಿದ್ದಾರೆ ಅಂದರೆ ಅವರು ಯಾವ ರೀತಿ ವ್ಯಕ್ತಿ ಅಂತ ನೋಡೋದಾದರೆ, ಈ ಸಂಬಂಧದಲ್ಲಿ ಒಂದು ಇಂಬ್ಯಾಲೆನ್ಸ್ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ನಿಮಗೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಇಂಬ್ಯಾಲೆನ್ಸ್ ಆಗಿರುವಂಥದ್ದು. ಒಬ್ಬರು ತುಂಬ ಪ್ರೀತಿ ಮಾಡ್ತಾರೆ, ಸಮಯ ಕೊಡ್ತಾರೆ, ಪ್ರಯತ್ನ ಮೀರಿ ಅವರು ಕಷ್ಟಪಡ್ತಾ ಇದ್ದಾರೆ, ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಅನ್ನೋದು ಕಾಣ್ತಾ ಇದೆ. ಇನ್ನೊಬ್ಬರು ಅಷ್ಟೇ ಮಟ್ಟದಲ್ಲಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಇದರಿಂದ ನೋವು, ನಿರಾಸೆ, ದೂರ ಆಗುವಂಥ ಪರಿಸ್ಥಿತಿ ಕಾಣ್ತಾ ಇದೆ. ಆದರೆ ಈ ಕಾರ್ಡ್ ಕೇವಲ ಸಮಸ್ಯೆನಷ್ಟೇ ತೋರಿಸ್ತಾ ಇಲ್ಲ, ಸಂಬಂಧವನ್ನು ಮತ್ತೆ ಹೇಗೆ ನಿರ್ಮಿಸ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಹೊಸ ಅವಕಾಶಗಳು ನಿಮ್ಮಲ್ಲಿ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಇಬ್ಬರು ತಮ್ಮ ತಪ್ಪುಗಳು ಏನು ಅಂತ ಅರ್ಥ ಮಾಡಿಕೊಂಡಾಗ, ಒಂದು ಬ್ಯಾಲೆನ್ಸ್ ಅನ್ನೋದು ಬಂದಾಗ, ಒಬ್ಬರ ಮೇಲೆ ಒಬ್ಬರಿಗೆ ಒಂದು ಗೌರವ ಮತ್ತು ಮುಂದೆ ಸಾಗಿದಾಗ ಖಂಡಿತ ಕೂಡ ಈ ಒಂದು ಸಂಬಂಧ ಬದಲಾವಣೆ ಆಗುತ್ತೆ. ಈ ಸಂಬಂಧವನ್ನು ಉಳಿಸ್ಬೇಕಾದ್ರೆ ಇಬ್ಬರ ಪ್ರಯತ್ನನೂ ಕೂಡ ಈಕ್ವಲ್ ಆಗಿ ಇರಬೇಕಾಗುತ್ತೆ. ಅದು ಪ್ರೀತಿ, ಗೌರವ ಮತ್ತು ಜವಾಬ್ದಾರಿ ಎಲ್ಲನೂ ಒಂದಾಗಿದ್ದಾಗ, ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ, ಗೌರವ ಈಕ್ವಲ್ ಇದ್ದಾಗ ಮಾತ್ರನೇ ಈ ಸಂಬಂಧವನ್ನು ನೀವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾರ್ಡ್ ಹೆಚ್ಚಾಗಿ ತೋರಿಸ್ತಾ ಇರೋದು ನಿಮ್ಮಿಬ್ಬರ ನಡುವೆ ಇರುವಂಥ ಒಂದು ಸಂಪರ್ಕ, ಆತ್ಮೀಯ ಸಂಪರ್ಕ ಏನಿದೆ ಅದನ್ನು. ಆದರೆ ಸಂಬಂಧದಲ್ಲಿ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ನಿಜವಾದ ಶಕ್ತಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇಲ್ಲ. ಈ ಒಂದು ಇಂಬ್ಯಾಲೆನ್ಸನ್ನು ಸರಿಪಡಿಸಿದ್ರೆ ನಿಮ್ಮಲ್ಲಿ ಕೂಡ ಒಂದು ಸೋಲ್ಮೇಟ್ ಮಟ್ಟದ ಒಂದು ಆಳವಾದ ಸಂಬಂಧ ಬೆಳಿಬಹುದು ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಮತ್ತು ಕಾರ್ಮಿಕ್ ಪಾಠವನ್ನು ಕೂಡ ಖಂಡಿತ ಈ ಒಂದು ಸಂಬಂಧದ ಮೂಲಕ ನೀವು ಕಲಿತಾ ಇದ್ದೀರಾ. ಸಂಬಂಧ ಮುರಿದಿದೆ ಅಂತ ಖಂಡಿತ ಅರ್ಥ ಅಲ್ಲ, ಒಂದು ಸಮತೋಲನ ಕಳ್ಕೊಂಡಿದೆ ಅನ್ನೋ ಒಂದು ಅರ್ಥವನ್ನು ಈ ಕಾರ್ಡ್ ನಿಮಗೆ ತಿಳಿಸ್ತಾ ಇದೆ. ಈಗ ಅದನ್ನು ಪ್ರೀತಿ, ಜ್ಞಾನ ಅಥವಾ ಸಮಾನ ಪ್ರಯತ್ನದಿಂದ ಮತ್ತೆ ನೀವು ನಿರ್ಮಿಸ್ಕೊಳ್ಳುವಂಥ ಸಮಯ ಬಂದಿದೆ ಅನ್ನೋದನ್ನು ಈ ಕಾರ್ಡ್ ಮೂಲಕ ನಾವು ನೋಡಬಹುದು. 6ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಿಮಗೆ ಯಾವ ಸಂದೇಶ ಈ ಕಾರ್ಡ್ ತಂದಿದೆ ಅಂತ ನೋಡೋದಾದರೆ, ಖಂಡಿತ ನಿಮ್ಮ ಆತ್ಮಕ್ಕೆ ಸೇವೆ ಮಾಡದೇ ಇರುವಂಥ, ನಿಮ್ಮ ಬೆಳವಣಿಗೆಯನ್ನು ತಡಿತಾ ಇರುವಂಥ ಅಥವಾ ತನ್ನ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಂಡಿರುವಂಥ ಒಂದು ಸೋಲ್ ಕಾಂಟ್ರಾಕ್ಟ್ ಈಗ ಮುಗಿತಾ ಇದೆ ಅನ್ನೋ ಒಂದು ಹಂತಕ್ಕೆ ಬಂದಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದೊಂದು ಕಾರ್ಮಿಕ್ ಪಾರ್ಟ್ನರ್ಗಳು ನಮ್ಮ ಜೀವನಕ್ಕೆ ಬಂದು ಒಂದು ನಿರ್ದಿಷ್ಟ ಪಾಠವನ್ನು ಕಲಿಸಿ ಮತ್ತೆ ನಮ್ಮ ಜೀವನದಿಂದ ಹೊರಟು ಹೋಗ್ತಾರೆ. ಆ ಒಂದು ಸ್ಟೇಜನ್ನು ಇದು ತೋರಿಸ್ತಾ ಇದೆ. ಆ ಪಾಠ ನಿಮ್ಗೆ ಈಗಾಗಲೇ ಪೂರ್ತಿಗೊಂಡಿದೆ ಅಂತ ಕಾಣ್ತಿದೆ. ಆತ್ಮ ಆ ಬಂಧನದಿಂದ ಹೊರಗಡೆ ಬರೋದಕ್ಕೆ ಸಿದ್ಧ ಆಗಿದೆ. ಈ ಕಾರ್ಡ್ ಅಂತಹ ಒಂದು ಎನರ್ಜಿಯನ್ನು ತೋರಿಸ್ತಾ ಇರುವುದು. ನೀವು ಈ ಸಂಬಂಧದಲ್ಲಿ ಮತ್ತೆ ಮತ್ತೆ ಅದೇ ನೋವು, ಅದೇ ಸಮಸ್ಯೆ, ಅದೇ ಒಂದು ಕಾರ್ಮಿಕ್ ಸೈಕಲನ್ನು ಲೂಪಲ್ಲಿ ಸಿಗಾಕೊಂಡಿದ್ರೆ ಖಂಡಿತವಾಗ್ಲೂ ಯೂನಿವರ್ಸ್ ಇನ್ನು ಮುಂದೆ ಸಾಗುವಂಥ ಸಮಯ ಬಂದಿದೆ ಅನ್ನೋ ಒಂದು ಸಂದೇಶವನ್ನು ನಿಮಗೆ ಕೊಡ್ತಾ ಇರುವಂಥದ್ದು. ಪ್ರತಿಯೊಂದು ಆತ್ಮೀಯ ಸಂಪರ್ಕ ಕೂಡ ಶಾಶ್ವತವಾಗಿ ಇರಬೇಕು ಅಂತ ಏನಿಲ್ಲ. ಕೆಲವೊಂದು ಸಂಬಂಧಗಳು ನಮಗೆ ಪಾಠವನ್ನು ಕಲಿಸಿ, ನಮ್ಮನ್ನು ಟ್ರಾನ್ಸ್ಫಾರ್ಮ್ ಮಾಡಿ, ನಮ್ಮನ್ನು ಬದಲಾಯಿಸಿ ಮುಂದೆ ಹೋಗೋದಕ್ಕೆ ಕೂಡ ಸಹಾಯ ಮಾಡ್ತಿರುತ್ತೆ. ಅವು ಕೆಲವೊಂದು ಟೆಂಪರರಿ ಕನೆಕ್ಷನ್ಗಳು ಕೂಡ ಆಗಿರಬಹುದು. ಈ ಕಾರ್ಡ್ ಹೆಚ್ಚಾಗಿ ಕಾರ್ಮಿಕ್ ರಿಲೇಷನ್ಶಿಪ್ ಎನರ್ಜಿನ ತೋರಿಸ್ತಾ ಇದೆ. ಈಗಾಗಲೇ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಒಬ್ಬ ಪಾರ್ಟ್ನರ್ ಏನಿದ್ದಾರೆ, ಅವರು ಕಾರ್ಮಿಕ್ ಪಾರ್ಟ್ನರ್ ಆಗಿದ್ದು ನಿಮಗೆ ಪದೇ ಪದೇ ನೋವು ಕೊಡುವಂಥದ್ದು, ನಿಮಗೆ ತುಂಬ ಒಂದು ಕ್ಲಿಂಗಿ ಆಗಿರುವಂತಹ ಫೀಲಿಂಗನ್ನು ಕೊಡ್ತಾ ಇದ್ದಾರೆ. ಮುಗಿದೇ ಇರುವಂಥ ಒಂದು ಸೈಕಲ್ ಆಗಿ ಇದು ನಿಮಗೆ ಕಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂಬಂಧದ ಉದ್ದೇಶ ಮುಗಿದಿದೆ ಅನ್ನುವಂಥ ಒಂದು ಸಂದೇಶವನ್ನು ಈ ಕಾರ್ಡ್ ನಮಗೆ ಹೇಳ್ತಾ ಇದೆ. ಭಯದಿಂದ ಅವರನ್ನು ಹಿಡಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ. ನಿಮ್ಮ ಬೆಳವಣಿಗೆಗೆ ಅಗತ್ಯವಾಗಿರೋಷ್ಟು ಮಾತ್ರ ಉಳಿಸ್ಕೊಂಡು, ಬೇಡದೇ ಇರೋ ಒಂದು ಈ ಸಂಬಂಧ ಏನಿದೆ, ಟಾಕ್ಸಿಕ್ ರಿಲೇಷನ್ಶಿಪ್, ಅದನ್ನು ಹೋಗೋದಕ್ಕೆ ಬಿಟ್ಬಿಡಿ. ಕೆಲವೊಂದು ಸಂಬಂಧಗಳನ್ನು ತುಂಬ ಪ್ರಯತ್ನಪಟ್ಟು ಹಠ ಮಾಡಿ ಹಿಡಿದಿಟ್ಕೊಳ್ಳೋದಕ್ಕೆ ಖಂಡಿತ ಪ್ರಯತ್ನ ಮಾಡಬಾರ್ದು. ಆ ಒಂದು ಸಂಬಂಧಗಳು ಜೊತೇಲಿ ಇರೋದಕ್ಕಿಂತ ದೂರವಾದ್ರೇ ನಿಮಗೂ ನೆಮ್ಮದಿ, ಅವರಿಗೂ ನೆಮ್ಮದಿ ಅನ್ನುವಂಥ ಪರಿಸ್ಥಿತಿಲಿ ಕೂಡ ಅವ್ರ ಜೊತೆಲೇ ಇರಬೇಕು ಅಂತ ಹಠ ಮಾಡಿ ಖಂಡಿತ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ. ಅದರಿಂದ ಇಬ್ಬರಿಗೂ ಕೂಡ ಒಳ್ಳೆಯದಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದಾಗಿತ್ತು ಈ ದಿನದ ರೀಡಿಂಗ್. ನಿಮಗೆ ಯಾವ ಕಾರ್ಡ್ ಆಯ್ಕೆ ಮಾಡ್ಕೊಂಡಿದ್ರಿ, ಯಾವ ಕಾರ್ಡ್ ನಿಮಗೆ ಅನ್ವಯ ಆಗಿದೆ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನಷ್ಟು ಒಳ್ಳೆಯ ವಿಡಿಯೋಸ್ ನೋಡಬೇಕು ಅನ್ನೋದಾದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪ್ರತಿಯೊಂದು ಸಂಬಂಧನೂ ಕೂಡ ನಮ್ಮ ಜೀವನದಲ್ಲಿ ಒಂದು ಉದ್ದೇಶಕ್ಕಾಗಿ ಬರ್ತಾ ಇರುತ್ತೆ. ಕೆಲವೊಂದು ಸಂಬಂಧಗಳು ನಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು ಅನ್ನೋದಾಗಿದ್ರೆ, ಇನ್ನು ಕೆಲವು ನಮ್ಮನ್ನು ಬದಲಾಯಿಸಿ ನಮ್ಮ ಒಂದು ಪಯಣನ ಮುಗಿಸೋದಕ್ಕೆ ಅಂತ ನಮ್ಮ ಆತ್ಮವನ್ನು ಬದಲಾವಣೆ ಮಾಡೋದಕ್ಕೆ ಅಂತಲೇ ಬಂದಿರುತ್ತೆ. ಇನ್ನೊಂದು ವಿಷಯ ಏನು ಅಂದರೆ ಸೋಲ್ ಕಾಂಟ್ರಾಕ್ಟ್ ಅನ್ನೋದು ಇರುತ್ತೆ. ನಮ್ಮ ಆತ್ಮ ಭೂಮಿಗೆ ಬರೋದಕ್ಕಿಂತ ಮೊದಲು ಯಾವ ಪಾಠವನ್ನು ಕಲಿಬೇಕು ಅಂತ ಆಲ್ರೆಡಿ ಡಿಸೈಡ್ ಮಾಡಿರುತ್ತೆ. ಡಿಸೈಡ್ ಮಾಡಿದಾಗ ಅದು ಕೆಲವೊಂದು ಆತ್ಮಗಳ ಸಹಾಯವನ್ನು ಕೂಡ ಕೇಳುತ್ತೆ. ನೀನು ನನಗೆ ಈ ಪಾಠ ಕಲಿಯೋದಕ್ಕೆ ಸಹಾಯ ಮಾಡ್ತೀಯಾ ಅಂತ. ಆಗ ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಆತ್ಮಗಳು ಏನಿರುತ್ತೆ, ಆ ಆತ್ಮಗಳು ಕೆಲವೊಂದು ಸಹಾಯ ಮಾಡೋದಕ್ಕೆ ರೆಡಿ ಇರುತ್ತೆ. ಆ ಆತ್ಮಗಳೇ ನಮ್ಮ ಈ ಜೀವನದಲ್ಲಿ ಬರುವಂಥದ್ದು. ಈಗಿನ ಪ್ರಸ್ತುತ ಜೀವನದಲ್ಲಿ ನಿಮ್ಗೆ ಯಾರು ತುಂಬ ತೊಂದರೆ ಕೊಡ್ತಿದ್ದಾರೆ, ಕಾರ್ಮಿಕ್ ಪಾರ್ಟ್ನರ್ ಆಗಿರ್ಬೋದು ಅಥವಾ ಬೇರೆ ಸುತ್ತಮುತ್ತ ನಿಮಗೆ ತುಂಬ ಯಾರು ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ನೋಡಿ, ಅವರೆಲ್ಲ ಕೂಡ ನಿಮ್ಮ ಆತ್ಮಲೋಕದಲ್ಲಿ ನಿಮ್ಮ ತುಂಬ ಹತ್ತಿರದ ಆಗಿರುವಂಥ ಫ್ರೆಂಡ್ಸ್ ಆಗಿರುವಂಥ ಆತ್ಮಗಳೇ ಆಗಿರುತ್ತೆ. ಆ ಒಂದು ಆತ್ಮಗಳ ಸಹಾಯದಿಂದ ಈ ಒಂದು ಪಾಠವನ್ನು ನೀವು ಕಲಿಬೇಕು ಅನ್ನೋದನ್ನು ನೀವು ಮೊದಲೇ ಡಿಸೈಡ್ ಮಾಡ್ಕೊಂಡಿರೋದ್ರಿಂದ ಈ ಒಂದು ಜನ್ಮದಲ್ಲಿ ಆತ್ಮಗಳು ನಿಮಗೆ ತುಂಬ ಆ ಒಂದು ಆತ್ಮಗಳು ಜನರು ಏನಿರ್ತಾರಲ್ವ, ಅವರು ತುಂಬ ತೊಂದರೆಗಳನ್ನು ನಿಮಗೆ ಕೊಡ್ತಾ ಇರ್ತಾರೆ. ನಿಮಗೆ ಪಾಠ ಕಲಿಯೋವರೆಗೂ ಕೂಡ ಅವರು ಬಿಡೋದಿಲ್ಲ. ಯಾಕಂದರೆ ಇದೊಂದು ಸೋಲ್ ಕಾಂಟ್ರಾಕ್ಟ್ ಆಗಿರುತ್ತೆ. ಸೋಲ್ ಕಾಂಟ್ರಾಕ್ಟ್ ಅಂದನೇ ಹಾಗೆ ನಿಮ್ಮ ಒಂದು ಆ ಪಾಠವನ್ನು ಕಲಿಸೋವರೆಗೂ ಕೂಡ ಅವರು ಬಿಟ್ಟು ಹೋಗೋದಿಲ್ಲ. ತೊಂದರೆ ಕೊಟ್ಟಾದರೂ ಸರಿ ನಿಮಗೆ ಪಾಠವನ್ನು ಕಲಿಸ್ತಾರೆ. ಆ ನಂತರನೇ ನಿಮ್ಮ ಜೀವನದಿಂದ ಅವರು ಹೊರಗಡೆ ಹೋಗ್ತಾರೆ. ಸೋಲ್ ಕಾಂಟ್ರಾಕ್ಟ್ ಅಂದರೆ ತೊಂದರೆ ಕೊಡೋದಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ಸೋಲ್ ಕಾಂಟ್ರಾಕ್ಟ್ಗಳು ಬರುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇವರು ತಂದೆ, ತಾಯಿ, ಮಕ್ಕಳು ಅಥವಾ ಗಂಡ, ಹೆಂಡತಿ ಈ ರೀತಿ ಬಹಳಷ್ಟು ಸಂಬಂಧಗಳಲ್ಲಿ ಒಂದು ಸೋಲ್ ಕಾಂಟ್ರಾಕ್ಟ್ ಅನ್ನೋದು ಇರುತ್ತೆ. ಅದರಲ್ಲೂ ಫ್ರೆಂಡ್ಸಲ್ಲೂ ಕೂಡ ಇರ್ತಾರೆ. ಈ ರೀತಿ ನಮಗೆ ಪಾಠವನ್ನು ಕಲಿಸೋದಕ್ಕೆ ಅಂತ ಬಂದಿರೋರೆಲ್ಲನೂ ಕೂಡ ಸೋಲ್ ಕಾಂಟ್ರಾಕ್ಟ್ ಮಾಡಿಕೊಂಡೇ ಬಂದಿರ್ತಾರೆ. ಸೊ ಇದಾಗಿತ್ತು ಈ ದಿನದ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.